ಟರ್ಫ್ ಕ್ಲಬ್ನಲ್ಲಿ ಜಾಕಿ ಮೇಲೆ ಹಲ್ಲೆ ನಡೆಸಲಾಗಿದೆ. ರೇಸ್ನಲ್ಲಿ ಕುದುರೆ 7ನೇ ಸ್ಥಾನ ಪಡೆದ ಹಿನ್ನೆಲೆ ಥಳಿಸಲಾಗಿದೆ. ಜಾಕಿ ರುಷಾಲ್ಗೆ ನಿಂದಿಸಿ ರವಿಶಂಕರ್ನಿಂದ ಹಲ್ಲೆ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಬೆಂಗಳೂರಿನ ಟರ್ಫ್ ಕ್ಲಬ್ನಲ್ಲಿ ನಡೆದಿರುವಂತಹ ಒಂದು ಹಲ್ಲೆ ಜಾಕಿ ಮೇಲೆ. ರೇಸ್ನಲ್ಲಿ ಕುದುರೆ 7ನೇ ಸ್ಥಾನ ಪಡೆಯಿತು ಅನ್ನುವಂತಹ ಒಂದು ರೀಸನ್ನಿಂದಾಗಿ ಜಾಕಿ ರುಷಾಲ್ಗೆ ನಿಂದಿಸಿ ರವಿಶಂಕರ್ನಿಂದ ಹಲ್ಲೆ ನಡೆಸಲಾಗಿದೆ. ಚೇಂಬರ್ಗೆ ಕರೆಸಿಕೊಂಡು ಹಲ್ಲೆ ನಡೆಸಿದ್ದಾರೆ ರವಿ ಅನ್ನುವಂಥದ್ದು ಕೂಡ ಮಾಹಿತಿ ಇದೆ. ಸೀನಿಯರ್ ಸ್ಟೀವರ್ಡ್ ಅರಸ್ ಸಮ್ಮುಖದಲ್ಲೇ ಹಲ್ಲೆಯನ್ನ ಮಾಡಲಾಗಿದೆ. ಇನ್ನು ಖಿನ್ನತೆಯಿಂದ ಆತ್ಮಹತ್ಯೆಗೂ ಕೂಡ ಯೋಚಿಸಿರ್ತಾರೆ ಜಾಕಿ ಅಂತ ಹೇಳಲಾಗ್ತಾ ಇದೆ. ಸ್ನೇಹಿತರ ಮೂಲಕ ಜಾಕಿ ಅಸೋಸಿಯೇಷನ್ಗೆ ದೂರನ್ನು ಕೂಡ ಕೊಟ್ಟಿರುವಂಥದ್ದು. ಖಿನ್ನತೆಯಿಂದ ಆತ್ಮಹತ್ಯೆಗೂ ಕೂಡ ಯೋಚಿಸಿರ್ತಾನೆ ಜಾಕಿ ಅಂತ ಹೇಳ್ಬಿಟ್ಟು. ಸೊ ಕುದುರೆ ರೇಸಿಂಗ್ನಲ್ಲಿ 7th ಪ್ಲೇಸ್ನ ಪಡೆದುಕೊಳ್ತು ಅನ್ನುವಂಥ ಒಂದು ರೀಸನ್ ಇಂದಾಗಿ ಹಲ್ಲೆಯನ್ನ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. Parade after that is LG Star as they swing into the home stretch. Majestic Persona with 400 to travel is about 2.5 in front of Michiko. After that is LG Star. In the center is Annabelle. On the wide outside is Sapporo with about final 200 to travel. It's Majestic Persona. On the very wide outside is Amalua. In the center is Sapporo. Majestic Persona from Sapporo is flying home on the grandstand side. It's Sapporo from Amalua. Then came their close. ನೋಡಿ, ಈ ರೀತಿಯಾಗಿ ಟರ್ಫ್ ಕ್ಲಬ್ನಲ್ಲಿ ಜಾಕಿ ಮೇಲೆ ಹಲ್ಲೆ ಮಾಡಿರುವಂಥದ್ದು ಎಷ್ಟು ಸರಿ ಅನ್ನುವಂಥದ್ದು ಕೂಡ ಮ್ಯಾಟ್ರ್ ಆಗುತ್ತೆ. ಬಿಕಾಸ್ ಆಟ ಅಂತ ಅಂದಮೇಲೆ, ರೇಸ್ ಅಂತ ಅಂದಮೇಲೆ ಸೋಲು ಗೆಲುವು ಇದ್ದದ್ದೇನೆ. ಬಟ್ ಹಲ್ಲೆಯನ್ನು ಮಾಡಿದಂಥದ್ದು 7th ಪ್ಲೇಸ್ಗೆ ಬಂತು ಅಂತ ಹೇಳ್ಬಿಟ್ಟು ಕುದುರೆ ಹಲ್ಲೆಯನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ರವಿಶಂಕರ್ ಮೇಲೆ ಇದೀಗ ಆರೋಪ ಕೇಳಿ ಬರ್ತಾ ಇದೆ. ಚೇಂಬರ್ಗೆ ಕರೆಸ್ಕೊಂಡು ಹಲ್ಲೆಯನ್ನು ನಡೆಸಿದ್ದಾರೆ ರವಿ ಅಂತ ಹೇಳಲಾಗ್ತಾ ಇದೆ ಕೂಡ. ಸೀನಿಯರ್ ಸ್ಟೀವರ್ಡ್ ಅರಸ್ ಸಮ್ಮುಖದಲ್ಲೇನೆ ಹಲ್ಲೆಯನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅರುಣ್, 7th ಪ್ಲೇಸ್ ಬಂತು ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಹಲ್ಲೆ ಮಾಡುವಂಥದ್ದು ಎಷ್ಟು ಸರಿ ಅಂತ ಹೇಳ್ಬಿಟ್ಟು, ಬಿಕಾಸ್ ರೇಸ್ ಅಂತ ಅಂದಮೇಲೆ ಒಂದು ಸ್ಥಾನ ಮುಂದೆ ಇರುತ್ತೆ, ಹಿಂದೆ ಇರುತ್ತೆ, ಸೋಲು ಗೆಲುವು ಇದ್ದದ್ದೇನೆ. ಸೊ ಕ್ಯಾಪ್ಟನ್ ಸಮ್ಮುಖದಲ್ಲಿನೇ ಹಲ್ಲೆಯನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು ರವಿಶಂಕರ್ ಅವರು ಯಾಕೆ ಹೀಗೆ ಮಾಡಿದ್ರು ಅಂತ ಹೇಳ್ಬಿಟ್ಟು, ಅಥವಾ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೂ ಕೂಡ ಜಾಕಿ ಮುಂದಾಗಿದ್ದ ಅನ್ನುವಂಥ ಮಾಹಿತಿ ಇದೆ. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಎಸ್, ಖಿನ್ನತೆಯಿಂದ ಆತ್ಮಹತ್ಯೆಗೂ ಕೂಡ ಯೋಚಿಸಿರ್ತಾರೆ ಜಾಕಿ ಅಂತ ಹೇಳಲಾಗ್ತಾ ಇದೆ. ನೋಡಿ, ಆತ್ಮಹತ್ಯೆ ಅಂದರೆ ಯಾರ್ದಾದ್ರೂ ಎದುರಿಗೆ ಅವಮಾನ ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲರ ಮನಸ್ಥಿತಿ ಕೂಡ ಒಂದೇ ಥರ ಇರೋದಿಲ್ಲ. ಸೊ ಆತ್ಮಹತ್ಯೆಗೂ ಕೂಡ ಒಳಗಾಗಿರ್ತಾರೆ ಅನ್ನುವಂಥದ್ದು ಕೂಡ ಮ್ಯಾಟ್ರ್ ಆಗುತ್ತೆ. ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಏನು ಕತೆ, ಬಿಕಾಸ್ ಆಟ ಅಂತ ಅಂದಮೇಲೆ ಇದೆಲ್ಲವೂ ಕೂಡ ಸೋಲು ಗೆಲುವು ಇದ್ದದ್ದೇನೆ. ಚೇಂಬರ್ಗೆ ಕರೆಸ್ಕೊಂಡು ಹಲ್ಲೆಯನ್ನು ಮಾಡಿದ್ದಾರೆ ರವಿ ಅಂತ ಹೇಳಲಾಗ್ತಿದೆ. ಬಟ್ ಇದು ತಪ್ಪು ನಿಜಕ್ಕೂ. ಮತ್ತೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಅರುಣ್. ನನ್ನ ಧ್ವನಿ ಕೇಳಿಸ್ತಾ ಇದ್ದು, ಯಾವಾಗಲೇ ಹೇಳ್ತಾ ಇದ್ದೆ. ಸೊ ಜಾಕಿ ಆತ್ಮಹತ್ಯೆಗೆ ಮುಂದಾಗಿರುವಂಥದ್ದು, ಹಲ್ಲೆಯನ್ನು ಮಾಡೋದಕ್ಕೆ ಮುಂದಾಗಿರ್ತಾರೆ ರವಿ. ಸೊ ಸೋಲು ಗೆಲುವು ಅನ್ನೋದು ಆಟದಲ್ಲಿ ಇದ್ದಿದ್ದೇನೆ. ಆ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಹಲ್ಲೆಯನ್ನು ಮಾಡೋದು ಎಷ್ಟು ಸರಿ ಅಂತ ಹೇಳ್ಬಿಟ್ಟು, ಸದ್ಯಕ್ಕೆ ಅವರ ಪರಿಸ್ಥಿತಿ ಹೇಗಿದೆ, ಮನಸ್ಥಿತಿ ಹೇಗಿದೆ ಜಾಕಿದು? ಬೆಂಗಳೂರು ಟರ್ಫ್ ಕ್ಲಬ್ ನಲ್ಲಿ ಜಾಕಿ ಮೇಲೆ ಅಲ್ಲಿನ ಏನು ಸ್ಟೀವರ್ಡ್ ಅಂತ ಇರ್ತಾರೆ, ಸೊ ಅವರು ಹಲ್ಲೆಯನ್ನ ಮಾಡಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ 7ನೇ ಸ್ಥಾನ ಹೊಂದಿದ್ದಂತಹ ಏನು ಆ ಜಾಕಿ, ಆ ಕುದುರೆ ಏನಿರುತ್ತೆ, ಆ ಕುದುರೆಯ ಏನ್ ಜಾಕಿ ಇರ್ತಾರೆ, ಸೊ ಅವ್ರಿಗೆ ಈ ರೀತಿ ಅವಚವಾಗಿ ನಿಂದನೆ ಮಾಡಿರುವಂತದ್ದು. ಮತ್ತೆ ಅದು ಸಹ ಏನು ಅಲ್ಲಿನ ಚೇಂಬರ್ ಏನಿರುತ್ತೆ, ಅವರ ಕಾನ್ಫರೆನ್ಸ್ ಅಲ್ಲಿ ಇರುತ್ತೆ, ಅಲ್ಲಿ ಕರೆದು ಏನು ಏಕಾಏಕಿ ಅವರ ಮೇಲೆ ಹಲ್ಲೆಯನ್ನ ನಡೆಸಿರೋದು. ಮೀಟಿಂಗ್ ಚೇಂಬರ್ಗೆ ಕರೆಸ್ಕೊಂಡು ತಲೆಯ ಮೇಲೆ ಹಲ್ಲೆ ನಡೆಸಿರುವಂತದ್ದು. ಮತ್ತೆ ನವೆಂಬರ್ 1ನೇ ತಾರೀಕು ಈ ಒಂದು ಘಟನೆ ನಡೆದಿರುವಂತದ್ದು. ದಿನದ ಕೊನೆಯ ರೇಸ್ ನಲ್ಲಿ ಜೋಲಿಸ್ ಸ್ಟಾರ್ ಎಂಬ ಕುದುರೆ ಓಡಿಸಿದ ಜಾಕಿ ಜೊತೆಗೆ ಅಪ್ರೆಸೆಂಟ್ ಜಾಕಿಯಿಂದ ರುಷಾಲ್ಗೆ ಅಷ್ಟು ಅನುಭವ ಸಹ ಇರಲಿಲ್ಲ. ಜೊತೆಗೆ ಹೀಗಾಗಿ ಜೋಲಿಸ್ ಸ್ಟಾರ್ ಕುದುರೆ 7ನೇ ಸ್ಥಾನ ಪಡೆದಿರುತ್ತೆ. ಸೊ ಈ ವಿಚಾರವಾಗಿ ಜಾಕಿ ರುಷಾಲ್ ನನ್ನ ಸ್ಟುವರ್ಟ್ ರವಿಶಂಕರ್ ಅವರು ತಾನು ಚೇಂಬರ್ಗೆ ಕರೆಸ್ಕೊಂಡು ಹಲ್ಲೆಯನ್ನ ಮಾಡಿರುವಂತದ್ದು. ಮತ್ತೊಬ್ಬ ಸೀನಿಯರ್ ಸ್ಟುವರ್ಟ್ ಅರಸ್ ಅವರ ಸಮ್ಮುಖದಲ್ಲಿ ಈ ರೀತಿ ಹಲ್ಲೆಯನ್ನ ಮಾಡಿದ ಮೊದಲಿಗೆ ಆಗೋದ್ರಿಂದ ಹೊರಬರ ಜಾಕಿ ರುಷಾಲ್ ಈ ಖಿನ್ನತೆಯನ್ನು ಆತ್ಮಹತ್ಯೆಗೆ ಚಿಂತನೆ ಸಹ ಮಾಡ್ಕೊಂಡಿರೋದಾಗಿ ಗೊತ್ತಾಗಿದೆ. ಕೊನೆಗೆ ಸ್ನೇಹಿತರ ಮೂಲಕ ಜಾಕಿ ಅಸೋಸಿಯೇಷನ್ಗೆ ದೂರನ್ನ ಕೊಟ್ಟಿರುವಂತದ್ದು. ಮತ್ತೊಂದು ಕಡೆ ಏನಂದ್ರೆ ಬಾಂಬೆ ಜಾಕಿ ಅಸೋಸಿಯೇಷನ್ ಇವ್ರ ಸಹ ಈ ರೀತಿ ಜಾಕಿಗಳ ಮೇಲೆ ಹಲ್ಲೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಖಂಡನೆ ಮಾಡಿರುವಂತದ್ದು. ಸದ್ಯಕ್ಕೆ ಆ ಪೊಲೀಸ್ ಠಾಣೆಗೆ ಯಾವುದೇ ರೀತಿಯ ದೂರು ಸಹ ದಾಖಲಾಗಿಲ್ಲ. ಆದ್ರೆ ಅಸೋಸಿಯೇಷನ್ಗೆ ಏನು ಜಾಕಿ ಯಾರಿದ್ದಾರೆ, ಸೊ ಇವರು ದೂರನ್ನ ಕೊಟ್ಟಿರುವಂತದ್ದು. ದೂರನ್ನ ಅವ್ರು ಜಾಕಿ ಅಸೋಸಿಯೇಷನ್ ಪಡೆದುಕೊಂಡು ಪರಿಶೀಲನೆ ಮಾಡ್ತಾ ಇರುವಂತದ್ದು. ರೋಜಾ, ಆಲ್ ರೈಟ್, ಥ್ಯಾಂಕ್ ಯು ಅರುಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.